ಹಾಯ್ ಹಲೋ ಡಿಯರ್ ಫ್ರೆಂಡ್ಸ್ ಅಂಡ್ ಎಕ್ಸಾಮ್ ಆಸ್ಪಿರೆಂಟ್. ಶಿಕ್ಷಕ ಹುದ್ದೆಗೆ ತಮ್ಮ ತಯಾರಿ ತುಂಬಾ ಜೋರಾಗಿದೆ ಅಂತ ಅನ್ಕೊಂಡಿದೀನಿ. ಈ ಜೋಶ್ ಎಕ್ಸಾಮ್ ಕೊನೆವರೆಗೂ ಇರಲಿ ಅಂತ ಹೇಳ್ತಾ ಅಂಡ್ ಐ ವಿಶ್ ಆಲ್ ದ ಬೆಸ್ಟ್. ಮೊದಲ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಜನರಲ್ ಇಂಗ್ಲಿಷ್ ನ ಈ ಒಂದು ಎರಡನೇ ವಿಡಿಯೋಗೆ ನಿಮಗೆ ಸ್ವಾಗತ. ವೆಲ್ಕಮ್ ಟು ದ ಸೆಕೆಂಡ್ ವಿಡಿಯೋ ಆಫ್ ಜನರಲ್ ಇಂಗ್ಲಿಷ್ ಸಿರೀಸ್. ಸೊ ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ನಲ್ಲಿ ಎಲ್ಲಾ ನೇಮಕಾತಿಗಳಲ್ಲಿ ಕೇಳ್ತಕ್ಕಂತಹ ನೋಡಿ, KPSC ಹಾಗೆ KE ಎಲ್ಲ ನೇಮಕಾತಿಗಳು, FGA, VAO, SDA, PDO ಮತ್ತೆ PST, GPT ಮತ್ತೆ HSTR ಗಳಲ್ಲಿ ಜನರಲ್ ಇಂಗ್ಲಿಷ್ ನ ವಿಡಿಯೋ ಸೀರೀಸ್ ಅನ್ನ ಆರಂಭಿಸಿದೀವಿ. ಜನರಲ್ ಇಂಗ್ಲಿಷ್ ನ ಈ ಒಂದು ವಿಡಿಯೋದಲ್ಲಿ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಗಳನ್ನ ಎಲ್ಲ ಲಿಸ್ಟ್ ಔಟ್ ಮಾಡಿ ಗ್ರಾಮರ್ ಪಾಯಿಂಟ್ಸ್ ಗಳು ಎಷ್ಟು ಬರಬಹುದು ಎಲ್ಲವನ್ನು ಕೂಡ ಕವರ್ ಮಾಡಿ ಸಂಪೂರ್ಣವಾಗಿ ಸಿಲೆಬಸ್ ಅನ್ನ ಈ ಒಂದು ವಿಡಿಯೋದಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ. ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಅಲ್ಲಿ ನೀವು ಈ ಒಂದು ವಿಡಿಯೋವನ್ನ ನೋಡಬಹುದು. ಹಾಗೆ ಈ ದಿನದ ವಿಡಿಯೋದಲ್ಲಿ ನಾವು ಆಂಟೋನಿಮ್ಸ್. ಸೊ ಇಟ್ ಲುಕ್ಸ್ ಲೈಕ್ ವೆರಿ ಈಸಿ. ಆಂಟೋನಿಮ್ಸ್ ಅಂದ ತಕ್ಷಣ ಸರ್ ದಿಸ್ ಇಸ್ ವೆರಿ ಈಸಿ ಸರ್, ಆಡಿಂಗ್ ಪ್ರಿಫಿಕ್ಸಸ್. ಎಕ್ಸಾಮ್ ಮುಗಿದು ಫೈನಲ್ ಲಿಸ್ಟ್ ಆದಾಗ ಗೊತ್ತಾಗುತ್ತೆ ಒಂದು ಅಂಕದ ವ್ಯಾಲ್ಯೂ 0.32 0.15 ಈ ಒಂದು ರೇಷಿಯೋದಲ್ಲಿ ಹುದ್ದೆಯನ್ನ ಮಿಸ್ ಮಾಡಿರ್ತಕ್ಕಂಥ ಅನೇಕ ಆಸ್ಪಿರೆಂಟ್ಸ್ ಡೇ ಅಂಡ್ ನೈಟ್ ಹಗಲು ರಾತ್ರಿ ಓದಿ ಕೊನೆ ಒಂದೆರಡು ಪಾಯಿಂಟ್ಗಳಲ್ಲಿ ಹುದ್ದೆಗಳನ್ನ ಕಳ್ಕೊಂಡಿರೋ ಸ್ನೇಹಿತರಿದ್ದಾರೆ. ಹಾಗಾಗಿ ಇಲ್ಲಿ ಒಂದೊಂದು ಅಂಕ ಕೂಡ ಬಹಳ ಇಂಪಾರ್ಟೆಂಟ್. ಸೊ ಈಗ ನಾವು ಹೇಳಿದ ತಕ್ಷಣ ಆಂಟೋನಿಮ್ಸ್ ಇಟ್ ಲುಕ್ಸ್ ಲೈಕ್ ವೆರಿ ಈಸಿ, ಬಟ್ ಇನ್ ದ ಹಾಟ್ ಸೀಟ್ ಎಕ್ಸಾಮ್ ಸೆಂಟರ್ ಅಲ್ಲಿ ದೇ ಹ್ಯಾವ್ ಟು ಚೂಸ್ ಎಲಿಜಿಬಲ್ ಅಂಡ್ ಸೂಟಬಲ್ ಕ್ಯಾಂಡಿಡೇಟ್ಸ್ ಅಮಾಂಗ್ ದ ಲ್ಯಾಕ್ ಆಫ್ ಕ್ಯಾಂಡಿಡೇಟ್ಸ್. ಹಾಗಾಗಿ ಅಟ್ಲೀಸ್ಟ್ ಈ ಒಂದು ಆಂಟೋನಿಮ್ಸ್ ಕ್ವಶನ್ಸ್ ಅಲ್ಲಿ ಅಟ್ಲೀಸ್ಟ್ 2 ಆಪ್ಷನ್ಸ್ ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಹಾಗಾಗಿ ಎವ್ರಿ ಗ್ರಾಮರ್ ಪಾಯಿಂಟ್, ಎವ್ರಿ ಕ್ವಶನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಯಾವುದನ್ನು ಕೂಡ ನೆಗ್ಲೆಕ್ಟ್ ಮಾಡಬೇಡಿ ಅಂತ ಹೇಳ್ತಾ ವಿ ವಿಲ್ ಬ್ರೀಫ್ಲಿ ಈ ಒಂದು ಆಂಟೋನಿಮ್ಸ್ ನ ನೋಡ್ಕೊಂಡು ಬರೋಣ. ಇಟ್ ಈಸ್ ವೆರಿ ಹೆಲ್ಪ್ಫುಲ್ ಟು ಆಲ್ ಆಫ್ ಯು ಅಂಡ್ ಸ್ಟೂಡೆಂಟ್ಸ್ ಆಲ್ಸೋ. ಫ್ರಮ್ 6th ಸ್ಟ್ಯಾಂಡರ್ಡ್ ಟು PUC ಡಿಗ್ರಿ ಸ್ಟಡಿ ಮಾಡ್ತಿರ್ತಕ್ಕಂತಹ ಎಲ್ಲಾ ಸ್ಟೂಡೆಂಟ್ಸ್ಗೂ ಕೂಡ, SSLC ಸ್ಟೂಡೆಂಟ್ಸ್ಗೂ, PUC ಸ್ಟೂಡೆಂಟ್ಸ್ಗೂ ಕೂಡ ಈ ಒಂದು ವಿಡಿಯೋ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳಿ. ವಾಟ್ ಈಸ್ ಆಂಟೋನಿಮ್ಸ್? ಆಪೋಸಿಟ್ ವರ್ಡ್ಸ್, ಡೈರೆಕ್ಟ್ ಆಪೋಸಿಟ್ ವರ್ಡ್ಸ್. ಬ್ರೇವ್ಗೆ ಆಪೋಸಿಟ್ ಕವಾರ್ಡ್. ಸೊ ಬೈ ಆಡಿಂಗ್ ಪ್ರಿಫಿಕ್ಸಸ್, ನಾವು ಪ್ರಿಫಿಕ್ಸಸ್ ಅನ್ನ ಆಡ್ ಮಾಡೋದ್ರ ಮೂಲಕ ನಾವು ವಿ ವಿಲ್ ಮೇಕ್ ದ ವರ್ಡ್ ಆಸ್ ಆಂಟೋನಿಮ್ಸ್. ಸೊ ಸಿಂಪಲ್ ಆಂಟೋನಿಮ್ಸ್ ಗಳನ್ನ ನೋಡ್ಕೊಂತ ಹೋಗೋಣ. ಫಾರ್ ಎಕ್ಸಾಂಪಲ್ ಕೇಳ್ತೀನಿ ನಿಮಗೆ, ಮೈ ಡಿಯರ್ ಫ್ರೆಂಡ್ಸ್, ಕಂಪ್ಲೀಟ್. ತುಂಬಾ ಜನ ಕೇಳಿ ನಿಮ್ಮ ಸ್ಟೂಡೆಂಟ್ಸ್ ಕೇಳಿ, ಫ್ರೆಂಡ್ಸ್ ಕೇಳಿ 50% ಆದ್ರೂ ಕೂಡ ಯಾರಾದ್ರೂ ಇದನ್ನ ಮಿಸ್ಟೇಕ್ ಮಾಡೇ ಮಾಡ್ತಾರೆ. ಕಂಪ್ಲೀಟ್ಗೆ ಅನ್ಕಂಪ್ಲೀಟ್, ದೇ ವಿಲ್ ಸೇ ಅನ್ಕಂಪ್ಲೀಟ್. ಕಂಪ್ಲೀಟ್ ಅನ್ಕಂಪ್ಲೀಟ್ ಅಲ್ಲ. ಕಂಪ್ಲೀಟ್ಗೆ ಆಪೋಸಿಟ್ ಬೈ ಆಡಿಂಗ್ ಪ್ರಿಫಿಕ್ಸಸ್ ಇನ್ಕಂಪ್ಲೀಟ್. ಸೊ ಈ ತರ ಸಿಲ್ಲಿ ಮಿಸ್ಟೇಕ್ಸ್ ಗಳಾಗುತ್ತೆ ಎಕ್ಸಾಮ್ ಅಟೆಂಡ್ ಮಾಡುವಾಗ. ಸೊ ನೋಡೋಣ, ಲೆಟ್ಸ್ ಬಿಗಿನ್. ಓಕೆ, ಅನ್ ಅಂತ ಹೇಳಿದ್ರೆ ಮೀನಿಂಗ್ ನಾಟ್ ಅಂತೇಳಿ, ಹ್ಯಾಪಿ ಅನ್ಹ್ಯಾಪಿ, ಫೇರ್ ಅನ್ಫೇರ್, ಟೈಡಿ ಅನ್ಟೈಡಿ, ನೋನ್ ಅನ್ನೋನ್, ಲಾಕ್ ಅನ್ಲಾಕ್. ಸೊ ಈ ತರ ಅನೇಕ ಎಕ್ಸಾಂಪಲ್ಗಳಿದೆ. ನೆಕ್ಸ್ಟ್ ಒನ್ ಬೈ ಒನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಡಿಸ್. ಸೊ ಆಪೋಸಿಟ್ ಆಸ್ ಯೂಶುವಲ್ ಪ್ರಿಫಿಕ್ಸಸ್ ಅಂತ ಹೇಳಿದ್ರೆ ನಾಟ್ ಅಂತ ಬರುತ್ತೆ, ಇಲ್ಲ ಆಪೋಸಿಟ್ ಅಂತ ಬರುತ್ತೆ. ಸೊ ಆನೆಸ್ಟ್, ಡಿಸ್ಆನೆಸ್ಟ್, ಅಗ್ರಿ, ಡಿಸ್ಅಗ್ರಿ, ಕನೆಕ್ಟ್, ಡಿಸ್ಕನೆಕ್ಟ್, ಅಪಿಯರ್, ಡಿಸ್ಅಪಿಯರ್, ಒಬೆ, ಡಿಸ್ಒಬೆ. ಹಾಗೆ ನೆಕ್ಸ್ಟ್ ಪ್ರಿಫಿಕ್ಸ್ ಇನ್ ಬರುತ್ತೆ. ಸೊ ಕರೆಕ್ಟ್, ಇನ್ಕರೆಕ್ಟ್, ಆಕ್ಟಿವ್, ಇನ್ಆಕ್ಟಿವ್, ವಿಸಿಬಲ್, ಇನ್ವಿಸಿಬಲ್, ಕಂಪ್ಲೀಟ್, ಇನ್ಕಂಪ್ಲೀಟ್, ವೆರಿ ವೆರಿ ಇಂಪಾರ್ಟೆಂಟ್ ವರ್ಡ್, ಡೈರೆಕ್ಟ್, ಇಂಡೈರೆಕ್ಟ್. ಈ ಒಂದು ಪ್ರಿಫಿಕ್ಸ್ ಗಳಿಗೆ ಸಂಬಂಧಿಸಿದಂತೆ ಹೆಚ್ಚಿನ ವರ್ಡ್ಸ್ ಗಳು ನಿಮಗೆ ಗೊತ್ತಿದ್ರೆ ಸ್ನೇಹಿತರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಅದು ಬೇರೆ ವ್ಯೂವರ್ಸ್ಗೆ ಮತ್ತೆ ಬೇರೆ ಆಸ್ಪಿರೆಂಟ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ. ಸೊ ಇಮ್ ಅನ್ನ ಮ್ಯಾಕ್ಸಿಮಮ್ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಬಿಫೋರ್ ಬಿ ಬರುತ್ತೆ, ಬಿಫೋರ್ ಎಂ ಬರುತ್ತೆ ಅಂಡ್ ಬಿಫೋರ್ ಪಿ ಬರುತ್ತೆ. BMP ಅಂತ ನೆನ್ಪಿಟ್ಕೊಳ್ಳಿ. IMBMP ಅಂತ ಹೇಳಿ ಫಾರ್ಮುಲಾವನ್ನ. ಪಾಸಿಬಲ್, ಇಂಪಾಸಿಬಲ್, ಪೇಷಂಟ್, ಇಂಪೇಷಂಟ್, ಪೊಲೈಟ್, ಇಂಪೊಲೈಟ್, ಮೆಚೂರ್, ಇಮ್ಮೆಚೂರ್, ಬ್ಯಾಲೆನ್ಸ್ಡ್, ಇಂಬ್ಯಾಲೆನ್ಸ್ಡ್. ಇಲ್ ಮ್ಯಾಕ್ಸಿಮಮ್ ಬರ್ತಕ್ಕಂಥದ್ದು ಬಿಫೋರ್ ಐ ಬರುತ್ತೆ. ಇಲ್ ಅಂತ ಹೇಳಿ ಎಲ್ ಅಂತ ನೆನ್ಪಿಟ್ಕೊಳ್ಳಿ. ಲೀಗಲ್, ಇಲ್ಲೀಗಲ್, ಲಾಜಿಕಲ್, ಇಲ್ಲಾಜಿಕಲ್, ಲಿಟ್ರೇಟ್, ಇಲ್ಲಿಟ್ರೇಟ್, ಲಿಜಿಬಲ್, illigible, legitimate, illegitimate. So next prefix irregular, irregular, responsible, irresponsible, relevant, irrelevant, rational, irrational, reversible, irreversible. ಹಾಗೆ ನೆಕ್ಸ್ಟ್ ಮಿಸ್. ಮಿಸ್ ಮೀನ್ಸ್ ರಾಂಗ್ಲಿ, ಬ್ಯಾಡ್ಲಿ ಅಂತ ಹೇಳಿ. ಅಂಡರ್ಸ್ಟ್ಯಾಂಡ್, ಮಿಸ್ಅಂಡರ್ಸ್ಟ್ಯಾಂಡ್, ಯೂಸ್, ಮಿಸ್ಯೂಸ್, ಲೀಡ್, ಮಿಸ್ಲೀಡ್,
behave, misbehave, spell, misspell. Next, prefix non, fiction, non-fiction, stop, non-stop, violent, non-violent, resident, non-resident, ಸ್ಮೋಕರ್, ನಾನ್ ಸ್ಮೋಕರ್, ಹಾಗೆ ವಯಲೆನ್ಸ್, ನಾನ್ ವಯಲೆನ್ಸ್, ಆಂಟಿ. 2026 SSLC ಅಲ್ಲಿ ಈ ಕ್ವಶನ್ ಅನ್ನ ಕೇಳಿದ್ದಾರೆ ಆನ್ಯುವಲ್ ಎಕ್ಸಾಮ್ ಅಲ್ಲಿ. ಹಾಗಾಗಿ ಏನು ಹೈಸ್ಕೂಲ್ ಮತ್ತೆ GPT ಎಲ್ಲ ಓದ್ತಿರ್ತಕ್ಕಂಥ ಎಲ್ಲ ಆಸ್ಪಿರೆಂಟ್ಸ್ ಕೂಡ PUC ಮತ್ತು SSLC ಕ್ವಶನ್ ಪೇಪರ್ ಗಳನ್ನ ರೆಫರ್ ಮಾಡಿ ಗ್ರಾಮರ್ಗೆ ಅಂತ ಹೇಳ್ತಾ, ಸೋಷಿಯಲ್, ಆಂಟಿ ಸೋಷಿಯಲ್ ಇದೇ ಕ್ವಶನ್ ಕೇಳಿದ್ದಾರೆ 2026 SSLC ಅಲ್ಲಿ. ಅಲ್ಲಿ SSLC ಅಲ್ಲಿ ಗ್ರಾಮರ್ ಪಾಯಿಂಟ್ಸ್ ಅಲ್ಲಿ, so you should study grammar points also in SSLC and PUC syllabus. Biotic, antibiotic, clockwise, anti-clockwise, war, anti-war, virus, antivirus. D means remove, reverse anteli. Code, decode, activate, deactivate, frost, defrost, forest, deforest, andre forestation, deforestation anta barutte. Value, devalue. Next, again means again, back antele. Write, rewrite, build, rebuild, play, replay, turn, return, read, reread. Next, PUC in particular pre-university course. Before, view, preview, school, preschool, paid, prepaid, heat, preheat, arrange, pre-arrange. Next, post, after anteli. Graduate, postgraduate, war, post-war, natal, postnatal, mortem, postmortem, season, post-season. So next, over, too much anteli. Eat, overeat, work, overwork, cook, overcook, load, overload, confident, overconfident. Under, too little or below anteli. Pay, underpay, cook, undercook, estimate, underestimate, ground, underground, developed, underdeveloped. Next, inter means between. National, international, act, interact, school, interschool, city, intercity, connected, interconnect. Intra means within. Net, intranet, Venus, intravenous, mural, intramural, cellular, intracellular, office, intraoffice. Next, sub means under or below anteli. Marine, submarine, way, subway, standard, substandard, title, subtitle, conscious, subconscious. Next, super, above or beyond anteli. Hero, superhero, market, supermarket, human, superhuman, script, superscript, natural, supernatural. Next, prefix trans means across or change anteli. Port, transport, plant, transplant, Atlantic, transatlantic, form, transform, slate, translate. ಹಾಗೆ ನೆಕ್ಸ್ಟ್ ಪ್ರಿಫಿಕ್ಸ್ ಟೆಲಿ, ಡಿಸ್ಟೆನ್ಸ್, ಫೋನ್, ಟೆಲಿಫೋನ್, ವಿಷನ್, ಟೆಲಿವಿಷನ್, ಕಾಸ್ಟ್, ಟೆಲಿಕಾಸ್ಟ್, ಕಮ್ಯುನಿಕೇಶನ್, ಟೆಲಿಕಮ್ಯುನಿಕೇಶನ್, ಸ್ಕೋಪ್, ಟೆಲಿಸ್ಕೋಪ್. ನೆಕ್ಸ್ಟ್ ಪ್ರಿಫಿಕ್ಸ್ ಆಟೋ ಮೀನ್ಸ್ ಸೆಲ್ಫ್. ಬಯೋಗ್ರಫಿ, ಆಟೋಬಯೋಗ್ರಫಿ, ಮೇಟಿಕ್, ಆಟೋಮೆಟಿಕ್, ಕರೆಕ್ಟ್, ಆಟೋಕರೆಕ್ಟ್, ಗ್ರಾಫ್, ಆಟೋಗ್ರಾಫ್, ಪೈಲಟ್, ಆಟೋಪೈಲಟ್. ನೆಕ್ಸ್ಟ್ ಕೋ means together or jointly. Operate, cooperate, author, co-author, exist, coexist, worker, co-worker, education, co-education. ಹಾಗೆ ನೆಕ್ಸ್ಟ್ ಎಕ್ಸ್ means former. President, ex-president, student, ex-student, port, export, wife, ex-wife, army officer, ex-army officer. Semi, off or partly ಅಂತೇಳಿ. Circle, semicircle, final, semi-final, conscious, semi-conscious, colon, semicolon, annual, semi-annual. By means two. Cycle, bicycle, lingual, bilingual. ನಮಗೆ ರೀಸೆಂಟ್ ಆಗಿ ಸೊ 1 to 5th bilingual ಮೀಡಿಯಂ ಬಂದಿದೆ ಸೆಲೆಕ್ಟೆಡ್ ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ. ಸೊ ಲಿಂಗಿಯಲ್, ಬೈಲಿಂಗಿಯಲ್. ವೀಕ್ಲಿ, ಬೈವೀಕ್ಲಿ, ಮಂತ್ಲಿ, ಬೈ ಮಂತ್ಲಿ, ನಾಕ್ಯುಲರ್ಸ್, ಬೈನಾಕ್ಯುಲರ್ಸ್. ಟ್ರೈ ಅಂದ್ರೆ 3 ಅಂತೇಳಿ. ಆಂಗಲ್, ಟ್ರಯಾಂಗಲ್, ಸೈಕಲ್, ಟ್ರೈಸಿಕಲ್, ಪಾಡ್, ಟ್ರೈಪಾಡ್, ಕಲರ್, ಟ್ರೈಕಲರ್, ಮಿಸ್ಟರ್, ಟ್ರೈಮಿಸ್ಟರ್. ನೆಕ್ಸ್ಟ್ ಮಲ್ಟಿ ಮೀನ್ಸ್ ಮೆನಿ ಅಂತ ಹೇಳಿ. ಮೀಡಿಯಾ, ಮಲ್ಟಿಮೀಡಿಯಾ, ಕಲರ್, ಮಲ್ಟಿಕಲರ್, ನ್ಯಾಷನಲ್, ಮಲ್ಟಿನ್ಯಾಷನಲ್, ಪರ್ಪಸ್, ಮಲ್ಟಿಪರ್ಪಸ್, ಸ್ಟೋರೆ, ಮಲ್ಟಿಸ್ಟೋರೆ. ನೆಕ್ಸ್ಟ್ ಮೋನೋ ಅಂದ್ರೆ ಸಿಂಗಲ್, ಒನ್ ಅಂತೇಳಿ. ಮೋನೋಸಿಲಬಿಕ್ ವರ್ಡ್ಸ್ ಅಂತ ಬಳಸ್ತೀವಲ್ಲ ಆ ರೀತಿ. ಲೋಗೋ, ಮೊನೋಲೋಗೋ, ರೈಲ್, ಮೊನೋರೈಲ್, ಕ್ರೋಮ್, ಮೋನೋಕ್ರೋಮ್. ಇದು ಪ್ರಿಂಟರ್ ಬರುತ್ತೆ ನೋಡಿ, ಮೋನೋಕ್ರೋಮ್ ಪ್ರಿಂಟರ್ ಅಂತೇಳಿ. ನೆಕ್ಸ್ಟ್ ಸಿಲಬಲ್, ಮೋನೋಸಿಲಬಲ್, 1 syllable. ಪಾಲಿ, ಮೊನೋಪಾಲಿ. ನೆಕ್ಸ್ಟ್ ಪ್ರಿಫಿಕ್ಸ್ ಮೈಕ್ರೋ ಮೀನ್ಸ್ ವೆರಿ ವೆರಿ ಸ್ಮಾಲ್. ಸ್ಕೋಪ್, ಮೈಕ್ರೋಸ್ಕೋಪ್,
chip, microchip, organism, microorganism, computer, microcomputer, robe, microbe. Next, macro. Macro means very large. These are two opposite words, micro and macro. Economics, macroeconomics. Structure, macrostructure. Cosm, macrocosm. Evolution, macroevolution. Analysis, macroanalysis. Pro anteli, in favor of anteli. Mote, promote. Active, proactive. Democracy, pro-democracy. Gress, progress. Log, prologue. M or N. Cost to become anteli. Large, enlarge. Rich, enrich. Power, empower. Bed, embed, embedded ಅಂತೀವಿ. Embed, able, enable. ಎಸ್ ಎನೇಬಲ್ ಅಂತ ವರ್ಡ್ ಇದೆ. ಇನ್ನೊಂದು ಅನ್ಏಬಲ್ ಅಂತಿದೆ. ಏಬಲ್ಗೆ ಅನೇಬಲ್ ಅಂತ ಕೂಡ ಇದೆ. ಹಿ ಇಸ್ ಅನೇಬಲ್ ಟು ಅಟೆಂಡ್ ದ ಮೀಟಿಂಗ್ ಲೈಕ್ ದಿಸ್. ಸೊ ಎನೇಬಲ್, ಅನೇಬಲ್. 4 ಬಿಫೋರ್ ಅಂತೇಳಿ. ಕಾಸ್ಟ್, ಫೋರ್ಕಾಸ್ಟ್. ಟೆಲ್, ಫೋರ್ಟೆಲ್. ಹೆಡ್, ಫೋರ್ಹೆಡ್. ವಾರ್ನ್, ಫೋರ್ವಾರ್ನ್. ವರ್ಡ್, ಫೋರ್ವರ್ಡ್. ನೆಕ್ಸ್ಟ್ ಮಿಡ್ ಅಂದ್ರೆ ಸೆಂಟರ್ ಅಂತೇಳಿ, ಮಿಡಲ್. ಡೇ, ಮಿಡ್ ಡೇ. ಪಾಯಿಂಟ್, ಮಿಡ್ ಪಾಯಿಂಟ್. ಟರ್ಮ್, ಮಿಡ್ ಟರ್ಮ್. ಏರ್, ಮಿಡ್ ಏರ್. ಸಮ್ಮರ್, ಮಿಡ್ ಸಮ್ಮರ್. ಔಟ್ ಮೀನ್ಸ್ ಬಿಯಾಂಡ್, ಮೋರ್ ದೆನ್ ಅಂತೇಳಿ. ಗ್ರೋ, ಔಟ್ ಗ್ರೋ. ನಂಬರ್, ಔಟ್ ನಂಬರ್. ಪರ್ಫಾರ್ಮ್, ಔಟ್ ಪರ್ಫಾರ್ಮ್. ಲಿವ್, ಔಟ್ ಲಿವ್. ಸ್ಮಾರ್ಟ್, ಔಟ್ ಸ್ಮಾರ್ಟ್. ಅಪ್, ಅಪ್ವರ್ಡ್ ಅಂತೇಳಿ ಮೀನಿಂಗ್. ಲಿಫ್ಟ್, ಅಪ್ಲಿಫ್ಟ್. ಗ್ರೇಡ್, ಅಪ್ಗ್ರೇಡ್. ಡೇಟ್, ಅಪ್ಡೇಟ್. ಹೋಲ್ಡ್, ಅಪ್ಹೋಲ್ಡ್. ರೂಟ್, ಅಪ್ರೂಟ್. ನೆಕ್ಸ್ಟ್ ಡೌನ್, ಡೌನ್ವರ್ಡ್. ಗ್ರೇಡ್, ಡೌನ್ಗ್ರೇಡ್. ಹಿಲ್, ಡೌನ್ಹಿಲ್. ಲೋಡ್, ಡೌನ್ಲೋಡ್. ಸೈಡ್, ಡೌನ್ಸೈಡ್. ಟರ್ನ್, ಡೌನ್ಟರ್ನ್. These are the major prefixes they may ask in exam. So ಈ ಒಂದು PDF ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ. You can use it for your exam. So memory trick. How can I remember antonyms? So first of all, we have to keep the habit of referring to a dictionary. ಯಾವ್ದಾದ್ರು ಒಂದು ಬೇಸಿಕ್ ಡಿಕ್ಷನರಿ ಆಗಿರ್ಬೋದು, ಅಥವಾ ಆಕ್ಸ್ಫರ್ಡ್ ಡಿಕ್ಷನರಿ ಆಗಿರ್ಬೋದು, ಅಥವಾ ವೆಬ್ಸ್ಟರ್ಸ್ ಡಿಕ್ಷನರಿ ಆಗಿರ್ಬೋದು, ಇವನ್ನ ನಾವು ರೆಫರ್ ಮಾಡುವಂತ ಒಂದು ಹ್ಯಾಬಿಟ್ ಇರಬೇಕು. ಆ ಡಿಕ್ಷನರಿಗಳಲ್ಲಿ ವಿ ಕ್ಯಾನ್ ಸಿ ಆಂಟೋನಿಮ್ಸ್ ಲಿಸ್ಟ್. ಆಂಟೋನಿಮ್ಸ್ ಲಿಸ್ಟ್ ಕೂಡ ಅಲ್ಲಿ annexure ಲಾಸ್ಟ್ ಇರುತ್ತೆ. ನೆಕ್ಸ್ಟ್ ಥೆಸಾರಸ್ ಬುಕ್. ಯೂಸ್ ಎ ಥೆಸಾರಸ್ ಟು ಫೈಂಡ್ ಆಂಟೋನಿಮ್ಸ್ ಅಂಡ್ ಎಕ್ಸ್ಪ್ಯಾಂಡ್ ವೊಕ್ಯಾಬುಲರಿ. ವಾಟ್ ಇಸ್ ಥೆಸಾರಸ್ ಬುಕ್? ನೋಡಿ, ಒನ್ ವರ್ಡ್ ಸಬ್ಸ್ಟಿಟ್ಯೂಷನ್ ಕೇಳ್ಬೋದು. ಥೆಸಾರಸ್ ಮೀನ್ಸ್ ದ ಬುಕ್ ಆಫ್ ಆಂಟೋನಿಮ್ಸ್ ಅಂಡ್ ಸಿನೋನಿಮ್ಸ್. 10 minutes ಗ್ರಾಮರ್ ಸೀರೀಸ್ ವಿಡಿಯೋ ಇದೆ ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ನಲ್ಲಿ. ಸೆಕೆಂಡ್ ವಿಡಿಯೋದಲ್ಲಿ ನಾನು ಪ್ರತಿ 10 minutes ಗ್ರಾಮರ್ ವಿಡಿಯೋದಲ್ಲಿ ಒಂದು ಬೋನಸ್ ಪಾಯಿಂಟ್ ಇದೆ. ಆ ಬೋನಸ್ ಪಾಯಿಂಟ್ ಅಲ್ಲಿ ಒಂದು ಥೆಸಾರಸ್ ಬಗ್ಗೆ ಮತ್ತೆ ಆಂಟೋನಿಮ್ಸ್ ಅಂಡ್ ಸಿನೋನಿಮ್ಸ್ ಬಗ್ಗೆ ಒಂದು ಸ್ಪೆಷಲ್ ಆಪ್ ಬಗ್ಗೆ ನಾನು ಬೋನಸ್ ಟಿಪ್ ಅನ್ನ ಕೊಟ್ಟಿದ್ದೀನಿ. ಯು ಕ್ಯಾನ್ ಸಿ ದಟ್ ವಿಡಿಯೋ ಅಂಡ್ ಡೌನ್ಲೋಡ್ ದಟ್ ಆಪ್. ಇಟ್ಸ್ ವೆರಿ ಯೂಸ್ಫುಲ್ ಫಾರ್ ಯುವರ್ ಇಂಗ್ಲಿಷ್ ಎಕ್ಸಾಮ್. ಇಂಗ್ಲಿಷ್ ಎಕ್ಸಾಮ್ಗೆ ತುಂಬಾ ಬ್ಯೂಟಿಫುಲ್ ಆಗಿರ್ತಕ್ಕಂಥ ಒಂದು ವೆರಿ ಯೂಸ್ಫುಲ್ ಆಪ್ ಕೂಡ ಆ ಒಂದು 10 minutes ಗ್ರಾಮರ್ ವಿಡಿಯೋದಲ್ಲಿ ಮೆನ್ಷನ್ ಆಗಿದೆ. ವಾಚ್ ದಟ್ ವಿಡಿಯೋ ಅಂಡ್ ಡೌನ್ಲೋಡ್ ದಟ್ ಆಪ್. ರೀಡ್ ಮೋರ್ ಇಂಗ್ಲಿಷ್ ಬುಕ್ಸ್, ಎಸ್ಪೆಷಲಿ ಸ್ಟೋರಿ ಬುಕ್ಸ್ ಗಳನ್ನ ನೀವು ಓದಿದ್ದೆ ಆದ್ರೆ ಸೊ ಡೆಫಿನೆಟ್ಲಿ ಯು ಕ್ಯಾನ್ ರಿಮೆಂಬರ್ ಆಂಟೋನಿಮ್ಸ್. ಇದಾಗಿತ್ತು ಮೈ ಡಿಯರ್ ಫ್ರೆಂಡ್ಸ್ ಆಂಟೋನಿಮ್ಸ್ ಬಗ್ಗೆ ಒಂದು ವಿಡಿಯೋ. ಪರೀಕ್ಷೆಯಲ್ಲಿ ಒಂದೊಂದು ಅಂಕ ಕೂಡ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಆಂಟೋನಿಮ್ಸ್ ಬಗ್ಗೆ ಯಾವುದೇ ಕಾರಣಕ್ಕೂ ಬಿಟ್ಟು ಬರಬೇಡಿ. ಸೊ ಈ ಒಂದು ವಿಡಿಯೋ ಇಷ್ಟ ಆದ್ರೆ ನಮ್ಮ ಹ್ಯಾಪಿ ಲರ್ನಿಂಗ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ, ಅಂಡ್ ಕೀಪ್ ಗೋಯಿಂಗ್. ಆಲ್ ದ ಬೆಸ್ಟ್ ಫಾರ್ ಯುವರ್ ಸ್ಟಡಿ ಅಂಡ್ ಹ್ಯಾಪಿ ಲರ್ನಿಂಗ್. ಥ್ಯಾಂಕ್ ಯು. वीडियोस बनाने हैं, फिल्मोरा है ना।